ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರ್ಯಾಕ್ಟರ್ ಆಲ್ ಓವರ್ ಇಂಡಿಯಾ. ನಾಷ್ಟ ಎಲ್ಲ ಮಾಡಿಕೊಂಡು ದನಿಗೆ ಫೋನ್ ಮಾಡಿ ಡೀಸೆಲ್ ಲೆಕ್ಕ ಕೇಳಿದೆ. ಅದಕ್ಕೆ ಅವರು 14,000 ರೂಪಾಯಿ ಡೀಸೆಲ್ ಲೆಕ್ಕ ಕೇಳಿದರು. ಹಂಗೆ ಹಾಕಿಸ್ಕೊಂಡು ಹೊರಡಬೇಕು ಅನ್ನೋದರಲ್ಲಿ ಮುಂದೆ ಕಲಘಟಗಿ ಪೊಲೀಸ್ ಇನ್ಸ್ಪೆಕ್ಟರ್ ರೋಡಲ್ಲೇ ನಿಂತ್ಕೊಂಡು ನಿಲ್ಸಕ್ಕೆ ನೋಡಿದ್ರು. ನಾವು ನಿಲ್ಲಿಲ್ಲ, ಹಂಗೆ ಹೋಗಿಬಿಟ್ಟು. ಯಾಕಂದರೆ ಇದು MH ಗಾಡಿ, ಇವ್ರ ಹತ್ರ ಏನಾದರೂ ಕಿತ್ಕೊಳ್ಳೋ ಅಂತೇಳಿ ಕಲಘಟ್ಟಿಗೆ ಹೋಗುವಾಗ ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ, ಅಲ್ಲಿ ಪೊಲೀಸರು ನಿಂತಿರ್ತಾರೆ ಗಾಡಿ ಹಾಕಿ. ನೋಡಿ ಐಟಮ್ ಎಲ್ಲ ಈಗ ಗ್ಯಾಸಿಗೆ 2,200 ರೂಪಾಯಿ ಕೊಟ್ಟು ಗ್ಯಾಸ್ ತೊಗೊಂಡಿದ್ದೇವೆ. ಈಗ ಫಸ್ಟ್ನೇ ಅಡಿಗೆ ಏನು ಮಾಡ್ತಿದ್ವಿ, ಒಂದು ಸಿಂಪಲ್ ಆಗಿ ಏನಾದರೂ ಒಂದು ರೊಟ್ಟಿ ಗಿಟ್ಟಿ ತಂದಿದ್ವಿ, ಅದನ್ನೇ ತಿಂದು ಹೋಗ್ತೀವಿ. ಫಸ್ಟ್ನೇ ಇಲ್ಲ ಈಗ ಅಡಿಗೆ ಮಾಡಿ ಎಷ್ಟು ದಿನ ಆಯ್ತು ನೀನು ಲಾಸ್ಟ್ ಟೈಮ್? ಆಯ್ತು, ಸುಮಾರು ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತಾ? ನಾನು ಅಡಿಗೆ ಮಾಡಿ ಹೆಚ್ಚು ಕಮ್ಮಿ ಪಾತ್ರೆ ಐಟಮ್ಗಳನ್ನ ಒಂದು ಸ್ವಲ್ಪ ತಗೋಬೇಕು ಮುಂದಿನ ದಿನದಲ್ಲಿ. ಸ್ವಲ್ಪ ಮಾಡಿಕೊಂಡು ರೊಟ್ಟಿ ಗಿಟ್ಟಿ ತಂದಿದ್ದೀನಿ. ಇಲ್ಲಿ ನೋಡಿ ರೊಟ್ಟಿ ಐಟಮ್ ತಂದಿದ್ದೀವಿ. ಇದು ಮಂಗಳೂರಿಂದ 4 ರೊಟ್ಟಿ. ಇದು ಅಂದ್ರೆ ಯಾವಾಗ್ಲೂ ಚಿಕನ್ ಮಾಡುವಂತದಲ್ಲ, ಏನೋ ಗ್ಯಾಸ್ಗೆ ಸ್ವಲ್ಪ ತಂದಿದೆ ಅಂತ. ಈಗ ಸ್ಟಾರ್ಟಿಂಗ್ ಚಿಕನ್ ಮಾಡಿ, ಮತ್ತೆ ಚಿಕನ್ ಮಾಡಕ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ವಾರಕ್ಕೊಮ್ಮೆ 2 ಸಲ ಅಷ್ಟೇ. ಮತ್ತೆ ಗಡಿ ಏನ್ ಚಿಕನ್ ಮಾಡಕ್ ಸಿಗಲ್ಲ. ನಾವೀಗ ಏನೋ ಮಾಡ್ತಾ ಇದೀವಿ ಅಂದ್ರೆ ಸ್ಟಾರ್ಟಿಂಗ್ ಅಂತ ಮಾಡ್ತಿದ್ದೀವಿ. ಅದು ಬಿಟ್ರೆ ಈಗ ರೈಸ್ ಐಟಮ್ ಇಲ್ಲ, ನಾವು ನಮ್ ಕಂಫರ್ಟಬಲ್ ಫುಡ್ ನ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಕೈಲಿ ಏನಾಗುತ್ತದ ಅಂತ ಹೇಳಿ. 4ರಿಂದ 5 ತಿಂಗಳಾಯ್ತು ನಾನು ಗಾಡಿಯಲ್ಲಿ ಐಟಮ್ ಯಾಕೆ ಇಡಲಿಲ್ಲ ಅಂದರೆ, ಹಣ ಇಲ್ಲ, ಅದು ಇದಿಲ್ಲ ಅಂತಲ್ಲ, ಗಾಡಿ ಸ್ವಲ್ಪ ಕಂಡೀಷನ್ ಇಲ್ಲ. ಈಗ ಐಟಮ್ ಇಡೋದು ಬೇಡ, ಏನಾದರೂ ಒಂದು ಒಳ್ಳೆ ರೀಸನ್ಗೆ ಐಟಮ್ ತೊಗೊಳ್ಳುವ, ಒಂದು 5,000 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅಂತ ಅಂದ್ಕೊಂಡು ಕಾಯ್ತಾ ಇದ್ದೆ ನಾನು. ಅಡುಗೆ ಸಾಮಾನು ತೆಗಿಬೇಕು, ಅಡುಗೆ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಗಾಡಿ ಕೆಲಸ ಸಹ ಮಾಡಲಿಕ್ಕಿದೆ, ಆ ಥರ ಅಂದ್ಕೊಂಡು ಇದ್ದೆ ಇಷ್ಟು ದಿವಸ. ಮತ್ತು ಈಗ ಒಂದು ಯಾವುದಾದ್ರೂ ರೀಸನ್ಗೆ ತೊಗೊಳ್ಳೋ ಅನ್ನೋದಕ್ಕೆ ಇಷ್ಟೊತ್ತಿಗೆ ನಮ್ಮ ದೋಸ್ತಿ 2 ಟ್ರಿಪ್ ಬರ್ತೇನೆ ಅಂತ ಹೇಳ್ದ. ಹಂಗೆ ಅವ್ನು ಕರ್ಕೊಂಡು ಹಂಗೆ ಬಂದು ಹೋಗ್ತಾನವ. ಈ ಗಾಡಿ ತೆಗಿತೀವಿ, ಯಾಕಂದ್ರೆ ಧಾರವಾಡ ಹೈವೇಗೆ ಹೋಗ್ಬೇಕು. ನಾವು ಇನ್ನೂ ಕಲಘಟಗಿಲಿ ಊಟ ಎಲ್ಲ ಮಾಡಿ ಹುಬ್ಳಿ ಧಾರವಾಡ ಕ್ರಾಸಿಂಗ್ ಗಾಡಿ ನಿಂತಿದ್ದು ನೋಡಿ, ಮನೆ ಹತ್ರ ಇರೋ ನಾಗರಾಜ್ ಅಂತೇಳಿ ಟ್ಯಾಂಕರ್ ಡ್ರೈವರು ನಿಲ್ಲಿಸಿ ಮಾತಾಡಿ ಆರಾಮಾಗಿ ಹೋದ್ರು. ನಾವು ಊಟ ಎಲ್ಲ ಆದಮೇಲೆ ಬಂದವ. ಆ್ಯಕ್ಚುಲಿ ಒಂದು 2 ನಿಮಿಷ 3 ನಿಮಿಷ ಮಾತಾಡಿ ಅವನ್ನ ಹೊರಡ್ತಾನೆ ಅಂದ. ನಾವು ಹೊರಡ್ಲಿಕ್ಕಿತ್ತು, ಯಾಕಂದರೆ ಊಟ ಮಾಡಿ ಹೊರಡ್ಲಿಕ್ಕಿತ್ತು ನಮಗೆ ಇನ್ನೂ ಮುಂದೆ ಹೋಗಿ ಹೈವೇ ಬಂತಲ್ವ, ಘಾಟ್ ಸೆಕ್ಷನ್ ಎಲ್ಲ ನಾನೇ ಕೂತ್ಕೊಂಡಿದ್ದೆ ಮಂಗಳೂರಿಂದ. ಗಾಡಿ ನಾನು ಕೂತ್ಕೊಂಡೆ ಫಸ್ಟಿಗೆ. ಲೈಟಾಗಿ ಮಳೆ ಬರ್ತಾ ಇದೆ. ಎಲ್ಲಿ ಅಂದರೆ ಧಾರವಾಡದಲ್ಲಿ. ನಾವು ಲೈಟ್ ಹಾಕಿ ಹೋಗ್ತೀವಿ, ಯಾಕಂದರೆ ಇನ್ನು ಹೈವೇ ಹತ್ತಿದ್ದೀವಿ. ಇನ್ನು ಪನ್ವೇಲಿಗೆ ಹೋಗಿ ಐಟಮ್ ಎಲ್ಲ ಕೊಟ್ಟು ಆಮೇಲೆ ಸೀದಾ ಗುಜರಾತ್ ಸಿದ್ದಾಪುರ. ನೋಡಿ ಮಳೆ ಬರ್ತಾ ಇದೆ ನೋಡಿ ಯಾವ ಥರ. ಹಂಗೆ ಮಳೆ ಕಟ್ಟಿತಾನೇ ಇತ್ತು ಆ್ಯಕ್ಚುಲಿ ರನ್ನಿಂಗ್. ಹಂಗೆ ಹೋಗ್ತಾ 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 ಬೆಳಗಾವ್ ತನಕ ಮಳೆ ಇತ್ತು. ಅಲ್ಲಿ ತನಕ ಮೆಲ್ಲ ಕೂತ್ಕೊಂಡ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಡೈರೆಕ್ಟ್ ಮುಂದೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಅಂದರೆ ಬೇರೆ ಈ ಗಾಡಿನ ಬೇರೆ ಎಲ್ಲಿ ಓಡಿಸ್ಲಿಲ್ವ, ಇದೇ ಫಸ್ಟ್ ಟೈಮ್ ಓಡಿಸೋದು. ಈ ಜಾಮ್ಗೆ ಅಲ್ಲಿ ಗಾಡಿ ಸ್ಟಕ್ ಆಯಿತು, ಅದಕ್ಕೆ ನಾನೇ ತೆಗೆದೆ ಗಾಡಿನ. ಆ ದಿಬ್ಬ ಹತ್ತಿಸ್ಕೊಂಡು ಆ ಘಾಟ್ ಸೆಕ್ಷನ್, ಒಂದು ಸಣ್ಣ ಘಾಟ್ ಸೆಕ್ಷನ್ ಬರುತ್ತೆ, ಅದನ್ನು ಹತ್ತಿಸಿ ಇಳಿಸಿದರೆ ಸೀದಾ ವಿಧಾನಸೌಧ, ಸುವರ್ಣ ವಿಧಾನಸೌಧ ಬರುತ್ತೆ ಬೆಳಗಾವಿದು. ಅದನ್ನು ನೋಡಿಕೊಂಡು ಅಲ್ಲಿದು ಕ್ಲೈಮೇಟೇ ಬೇರೆ ಇದೆ. ಸುವರ್ಣ ವಿಧಾನಸೌಧ ಅದು ಹೊರಗಡೆ ಕ್ಲೈಮೇಟೇ ಚೆನ್ನಾಗಿದೆ. ಹಂಗೆ ಕ್ಲೈಮೇಟ್ ನೋಡಿಕೊಂಡು ಬೆಳಗಾವಿ ಪಾಸ್ ಮಾಡಬೇಕು ಅಂತೇಳಿ ಮಳೆ ಕಾರಣಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಮಳೆ ಹೆವಿ ಇದೆ, ಕಂಟಿನ್ಯೂ ಮಳೆ. ಬಾರ್ಡ್ರಲ್ಲಿ ಮಹಾರಾಷ್ಟ್ರ ಬಂತು. ಹಂಗೆ ಒಂದು 3 ಮ್ಯಾಗಿ ಮಾಡಿಕೊಂಡು ಮ್ಯಾಗಿ ಮಾಡಿಕೊಂಡು ಮಾಡ್ತಿದ್ದೇವೆ. ಇಲ್ಲ ಟೈಟ್ ಮಾಡು, ಎಲ್ಲೆಲ್ಲ ಆಗಲ್ಲ. ಹೊರಗೆ ವಾಪಸ್ಸು 14,150 ರೂಪಾಯಿ ನೀರೆಲ್ಲ ಆಯ್ತು. ನಾವು ಸ್ವಲ್ಪ ಮ್ಯಾಗಿಗೆ ತಿನ್ಕೊಂಡು ಬಿಲ್ ದೇವ್ ಬಿಲ್ ದೇವ್. ಮಂಗಳೂರಲ್ಲಿ 14,000, ಯಲ್ಲಾಪುರ ಸಿಟಿಯಲ್ಲಿ, ಯಲ್ಲಾಪುರ ಘಾಟ್ ಸೆಕ್ಷನ್ ಆದಮೇಲೆ
14,000. ಇದು ವಾಪಸ್ 14,000. 42,000 ರೂಪಾಯಿ ಡೀಸೆಲ್ ಇಲ್ಲೇ ಆಯಿತು. ಅಲ್ಲಿ ಬೆಳಗಾವಿಯಿಂದ ಬಿಟ್ಟು ಸೀದಾ ಕೊಲ್ಲಾಪುರಕ್ಕೆ ಸ್ಟಾಪ್ ಹೊಡೆದು ನೈಟ್ ಗಾಡಿ ಬಿಟ್ಟವ್ರು ನಾವು ಡೀಸೆಲೆಲ್ಲ ಹಾಕಿಸಿ. ಬೆಳಗ್ಗೆ ಅದೇ ನಿದ್ಗಣ್ಣಲ್ಲೇ ಹೋಗ್ತಾ ಇದ್ರೂ ಒಂದು ಸತಾರ ಸಣ್ಣ ಘಾಟಿಗಳು ಇರುತ್ತೆ, ಅದೇ ಘಾಟಿ ಇದೆ ಆ್ಯಕ್ಚುಲಿ, ಸತಾರ ಘಾಟಿ. ಇದು ಇಳಿದ ತಕ್ಷಣ ಸತಾರ ಮುಗಿಯುತ್ತೆ. ಅಲ್ಲಿಂದ 100 ಕಿಲೋಮೀಟ್ರ್ ಒಳಗಡೆ ಪೂರ್ಣ ಸಿಗುತ್ತೆ. ಅಲ್ಲಿಂದ ವಾಪಸ್ ಬಾಂಬೆಗೆ ಪ್ರತಿ ಸಲ ಬಂದ್ರೆ ಈ ಫಸ್ಟ್ ಟೈಮ್ ಟನಲ್ ಪಾಸ್ ಮಾಡಿದ್ದೀವಿ ಅಂದರೆ ಸೀದಾ ಪೂನಾ ಸಿಟಿ ರಿಂಗ್ ರೋಡ್ ಬಂದಾಗೆ, ಅಂದರೆ ಅಲ್ಲಿ ತನಕ ಎಲ್ಲ ಗುಡ್ಡುಗಳ ಮಿಡ್ಲ್ ಬರುತ್ತೆ, ಸತಾರ್ ರೋಡು, ಕರಾಡ್ ರೋಡ್ ಅಂತೇಳಿ. ಈ ಟನಲ್ ಒಂದು ಗುಡ್ಡ ಯಾವಾಗ ಹತ್ತಿ ಇಳಿತೇವೋ ಆವಾಗ ಸೀದಾ ಪೂನಾ ಸಿಟಿಯಲ್ಲೇ ಗಾಡಿ ಪಾಸ್ ಆಗುತ್ತೆ. ಇನ್ನು ಬಾಂಬೆಗೆ ಹೋಗಿ ಇನ್ನಲ್ಲಿ ಸ್ಟಕ್ ಆಗಲಿಕ್ಕಿದೆ ಗಾಡಿ ಕೆಲಸ ಅಂತ, ಸಣ್ಣ ಕೆಲಸ ಅಂತ ನಿಲ್ಸೋಕ್ಕೆ ಅಂದ್ಕೊಂಡಿದ್ದಾರೆ. ಮೇಸ್ತ್ರಿ ಸಿಗಲ್ಲ ಬಾಂಬೆಯಲ್ಲಿ, ತುಂಬ ಕಷ್ಟ ಇದೆ. ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ ಮೇಸ್ತ್ರಿಗಳದ್ದು ಬಾಂಬೆಗಳಲ್ಲಿ. ಅವ್ರು ಸಿಗಲ್ಲ ಅಂದರೆ ಗಾಡಿ ನಿಂತು ವೇಸ್ಟ್, ಆ ಥರ ಸಿಚುವೇಶನ್ ತುಂಬ ಇದ್ದಾವೆ. ಹಂಗೆ ಈ ಟನಲ್ ನೋಡಿ, ಈ ಟನಲ್ ಪಾಸ್ ಆಯಿತು ಅಂದರೆ ಡೈರೆಕ್ಟ್ ಸಿಟಿಗೆ ಎಂಟ್ರಿ. ಫುಲ್ ಡೌನಲ್ಲಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಡೌನಲ್ಲಿ ಇಟ್ಟಿದ್ದಕ್ಕೆ ನೋಡಿ ಗಾಡಿ ಸ್ಲೋ ಆಗಲಿಕ್ಕೆ. ಡೌನಲ್ಲಿ ಫುಲ್ ಹೆವಿ ಡೌನಲ್ಲಿದೆ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದು 100 ಮೇಲಿದೆ ಅನಿಸುತ್ತೆ. ಸ್ಪೀಡ್ ಹೋಗೋ ಗಾಡಿ ಸ್ಲೋ ಆಗೋಕ್ಕೆ ಹಾಕಿರ್ತಾರಲ್ಲ, ಮಿನಿ ಹಂಪ್ಸ್, ಅದನ್ನು ಪೂನಾ ಸಿಟಿ ಬಂತಂದರೆ ಅದು ನೋಡ್ಲಿಕ್ಕೆ ಆ್ಯಕ್ಚುಲಿ ಗಾರ್ಡ್ ಸೆಕ್ಷನ್ಗಳಲ್ಲಿ ಗಾಡಿ ಓಡಿಸುವಾಗ ಜಾಸ್ತಿ ಅಕ್ಕಪಕ್ಕ ಗಾಡಿ ಇದಾವೆ ಅವಾಗ ನೋಡ್ಕೊಳ್ತಾ ಇರ್ಬೇಕು. ಅಕ್ಕಪಕ್ಕ ಯಾವುದು ಗಾಡಿಗಳು ಇಲ್ಲದ ಜಾಗದಲ್ಲಿ. ಆದರೂ ನನಗೆ ಗಾರ್ಡ್ ಸೆಕ್ಷನ್ ಬಗ್ಗೆ ಯಾವುದಾದ್ರೂ ನನ್ನ ಲೈಫಲ್ಲಿ ಸಿಚುವೇಶನ್ ಆಗಿದ್ದು ಮಾತ್ರ ನಾನು ಅನುಭವಿಸಿ ಹೇಳ್ತಾ ಇರ್ತೀನಿ. ಅದು ಬಿಟ್ಟು ಯಾರಿಗೂ ತಲೆಗೆ ಶೂಟ್ ಹಾಕೋಕ್ಕೆ ಮಾತುಗಳು ನನ್ನ ಬಾಯಲ್ಲಿ ಅಷ್ಟು ಸುಲಭ ಬರಲ್ಲ. ಗಾರ್ಡ್ ಸೆಕ್ಷನ್ಗಳದ್ದು ಯಾಕೆ ಹೇಳಬೇಕು ಅಂದರೆ, ಕೆಲವು ಆನ್ಸರ್ಗಳು ಎಷ್ಟೋ ಡ್ರೈವರ್ಗಳಿಗೆ ಉಪಯೋಗ ಆಗ್ತವೆ. ಅದೊಂದು ಯೋಚನೆಯಲ್ಲಿ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಗಾರ್ಡ್ ಸೆಕ್ಷನ್ಗಳಲ್ಲಿ ಏನೇ ಇಷ್ಟು ಇದ್ರೂ ಹೆವಿ ವೆಹಿಕಲ್ಗಳು ಮೂಮೆಂಟ್ಗಳು ಬೇರೆ ಇರ್ತದೆ. ನಾನೀಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಘಾಟ್ ಸೆಕ್ಷನ್ ಇಳಿಸೋಳಗೆ ನನ್ನ ವಾಯ್ಸ್ ಹೋಗಿತ್ತು. ಇದು ಎಕ್ಸ್ಪ್ರೆಸ್ ಹೇಳಿದ್ದು ಫಸ್ಟ್ನೇ ಟೋಲ್ ಗೇಟ್. ಮತ್ತು ವಾಯ್ಸ್ ಯಾಕೆ ಹೋಗಿದೆ ಅಂದರೆ ಮಳೆಗೆ ಸ್ಲೋ ಮಾತಾಡೋಕ್ಕಾಗಲ್ಲಲ್ವ, ಅದಕ್ಕೆ ಜೋರು ಮಾತಾಡುವ ಅಂತೇಳಿ ನನ್ನ ವಾಯ್ಸ್ ಆ್ಯಕ್ಚುಲಿ ಬೇಸಲ್ಲಿದೆ. ನಾನು ಸ್ಲೋ ಮಾತಾಡಿದ್ರು ತುಂಬ ಹೆವಿಯಾಗಿ ಕೇಳಿಸುತ್ತೆ. ನಾನು ನಾರ್ಮಲಾಗಿ ಮಾತಾಡಿದ್ರೂ ಏನೋ ಇವನು ಜಗಳ ಮಾಡ್ತಾ ಇದ್ದಾನೆ ಥರನೂ ಅನಿಸುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ಎಷ್ಟು ಬೇಕು ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡ್ತೀನಿ. ನಾನು ಕಾಂಡಲ್ ಘಾಟ್ ತುಂಬ ಸಲ ಇಳಿಸಿದ್ದೀನಿ. 12 ಇದ್ದಾಗಲೂ ಇಳಿಸಿದ್ದೀನಿ, 14 ಇಳಿಸಿದ್ದೀನಿ, 16 ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ. ಕಾಂಡಲ್ ಗೇಟ್ಗೆ 3 ಥರದ ಗಾಡಿಯಲ್ಲೂ ನಾನು ಡ್ಯೂಟಿ ಮಾಡಿ ಘಾಟ್ ಸೆಕ್ಷನಲ್ಲಿ ಬಾಂಬೆಗೆ ಬಂದಿದ್ದೀನಿ. ಹಂಗೆ ನನಗೇನು ಕಾಂಡಲ್ ಏನೋ ಅನಿಸೋದಿಲ್ಲ. ಅಂದರೆ ಅಲ್ಲಿದು ಏನು ಸೇಫ್ಟಿ ಅಂತ ನನಗೆ ಗೊತ್ತಿದೆ, ಅದಕ್ಕೆ ನನಗೆ ಏನು ಅನಿಸೋದಿಲ್ಲ. ಅಲ್ಲಿ ಗಾಡಿ ಕಂಡೀಷನ್ ಆಗಿದ್ದರೆ ಏನು ಸೇಫಾಗಿರುತ್ತೆ. ಬಟ್ ಈ ಗಾಡಿದು ನಾವು ಓಡಿಸೋ ಗಾಡಿದು ಎಕ್ಸಾಕ್ಟಾಗಿ ಇಂಜಿನ್ ಬ್ರೇಕ್ ಇಲ್ಲ, ಡೀಸೆಲ್ನ ಸ್ವಲ್ಪ ಜಾಸ್ತಿ ಕುಡಿಸಿ ಗಾರ್ಡ್ ಸೆಕ್ಷನ್ಗಳನ್ನೆಲ್ಲ ಇಳಿಸ್ಬೇಕು. ಅದೀಗ ಏನೂ ಮಾಡೋಕ್ಕಾಗಲ್ಲ. ಅದೇ ಪ್ರೊಸೆಸ್ಸಲ್ಲೇ ಹೋಗ್ತಾಯಿದ್ದೆ ನಾನು. ಲಾಸ್ಟ್ 4 ತಿಂಗಳಿಂದ ಅದೇ ಥರ ಹೋಗ್ತಾಯಿದ್ದೀನಿ. 4 ತಿಂಗಳು ಅಂದರೆ ಅದರಲ್ಲಿ 3 ತಿಂಗಳು ಲೈನಿಗೆ, 1 ತಿಂಗಳಲ್ಲೇ ಲೋಕಲ್ ಇದ್ದಿದ್ದು, ಅದನ್ನು ಸೇರಿ ಹೇಳ್ತಿದ್ದೆ. ಲೋಕಲ್ಲೇನು ಗಾರ್ಡ್ ಸೆಕ್ಷನ್ ಇರಲಿಲ್ಲ, ಬಟ್ ಲಾಂಗ್ ಇದ್ದೇ ಹೇಳ್ತಾ ಇರೋದು. ಹಂಗೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಲಿಫ್ಟಿಂಗ್ ವರ್ಕ್ 20 ಅಬೋವ್ ಹೋದರೆ ಲಿಫ್ಟಿಂಗ್ ವರ್ಕ್ ಆಗಲ್ಲ. ಯಾಕಂದರೆ ಲಿಫ್ಟಿಂಗ್ದು ಏರ್ ಬಲೂನು ಸ್ವಲ್ಪ ಡ್ಯಾಮೇಜ್ ಆಗಿ ಏರ್ ಲೀಕ್ ಇದೆ ಆ್ಯಕ್ಚುಲಿ. ಅದಕ್ಕೇ ಇದೆ 13,000 26,000ದಿಂದ 30,000 ತನಕ ಖಾಲಿ ಬಲೂನ್ ಇದೆ. ಅದಕ್ಕೆ ಅವರು ಅಮೌಂಟ್ ಇನ್ನೂ ಕೆಲಸ ಮಾಡಿಸ್ಲಿಲ್ಲ. ಅವರು ಇನ್ನೂ ಯಾವಾಗ ಮಾಡಿಸ್ಬೇಕು ಅಂತ ಇಟ್ಟಿದ್ದಾರೋ ಗೊತ್ತಿಲ್ಲ. ನನಗೆ ಈಗ ಆ್ಯಕ್ಚುಲಿ ಮಂಗಳೂರಿಂದ ಗುಜರಾತಿಗೆ ಕಳಿಸೋ ಮುಂಚೆನೇ ಏನು ಹೇಳಿ ಕಳಿಸಿದ್ದಾರೆ ಅಂದರೆ, ಈ ಮಳೆ ಮುಗಿಯೋ ಒಳಗೆ ಗಣಪತಿ ಚತುರ್ಥಿ ಬರುತ್ತೆ, ಗಣಪತಿ ಹಬ್ಬ ಬರೋ ಒಳಗೆ ಗಾಡಿನ ಗ್ಯಾರೇಜ್ಗೆ ಹಾಕುವ, ಅಲ್ಲಿ ತನಕ 1-2 ಟ್ರಿಪ್ ಮಾಡಿ ಆಮೇಲೆ ಗಾಡಿ ಹಾಕ್ಲಿಕ್ಕಿದೆ ಗಾಡಿ ಕೆಲಸಕ್ಕೆ ಅಂತ. ಆಯ್ತು, ನಾನು ಮೊದಲಿಂದನೂ ಅದನ್ನೇ ಹೇಳ್ಕೊಂಬಂದ್ರು. ನಾನು ಸುಮ್ಮನೆ ತಾಳ್ಮೆಯಿಂದ ಇದ್ದೀನಿ, ಆಯ್ತು ಅಂತೀವಿ. ಯಾಕಂದರೆ ನಾವು ಹೇಗಿದ್ದರೂ ಆಗುತ್ತೆ, ನಾವು ಸುಮ್ಮನೆ ಇದ್ದರೂ ಆಗುತ್ತೆ. ನಾವು ಹೇಳಿದ್ದಕ್ಕೆ ಗಾಡಿ ಕೆಲಸ ಮಾಡಲ್ಲ. ಗಾಡಿ ಕೆಲಸ ಬಂದಿದೆ ಅಂತೇಳಿ ಓನರ್ ಕುತ್ತಿಗೆಗೆ ಬರ್ತದಲ್ಲ, ಆವಾಗ ಅವ್ರು ಮಾಡ್ತಾರೆ. ಗಾರ್ಡ್ ಸೆಕ್ಷನ್
ಧನಿ ಶಾಕ್. ಇದು ಇನ್ನೂ ಮೆಟ್ರೋ ಆಗ್ಲಿಕ್ಕಿದೆ ಆಮೇಲೆ ಹೊಸ ಟೈರ್ ಎಲ್ಲ ಹಿಡಿಯೋದಿಲ್ಲ ನೋಡಿದ್ದಾರೆ. ಇವತ್ತು ಗಾಡಿ ನಾವು ಪನ್ವೇಲಿಗೆ ಒಂದು ಐಟಮ್ ಕೊಡೋಕ್ಕೆ ಓನರ್ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳಿದರು. ಹಾಗೆ ನಾವು ವಾಪಸ್ ಹೊರದಾಗಿ ಬಿರಿಯಾನಿ ಮಾಡ್ತೀವಿ. ಇದರಲ್ಲಿ ಏನು ಬರ್ತೈತೆ ಅಂದರೆ, ವೆಹಿಕಲ್ ಪಾರ್ಕ್ಡ್ at owner risk, we are not responsible that damage etc when parked. ನಾವೀಗ ಇದಕ್ಕೆ 150 ರೂಪಾಯಿ ಕೊಟ್ಟಿದ್ದೀವಿ. ಅವ್ನು ಹೋಗ್ತಾ ಇದ್ದ ನೋಡಿ, ಅವ್ನು ಸಡನ್ಲಿ ಬಂದ, ಈ ಚೀಟಿ ತೋರಿಸಿದ. ಇದರಲ್ಲಿ ಏನು ಬರ್ದಿದೆ ಅಂದರೆ, ಈ ರೋಡಲ್ಲಿ ಏನಾದರೂ ಸಮಸ್ಯೆ ಆದರೆ ಈ ನಂಬರಿಗೆ ಕಾಲ್ ಮಾಡಿ ಅಂತೇಳಿ ನಂಬರ್ ಕೊಟ್ಟಿದ್ದಾನೆ. ಅವ್ನು ಪ್ರೈವೇಟ್ ನಾವು ಅನಿಸುತ್ತೆ, ಗೊತ್ತಾಗಲ್ಲ. ಈ ಥರ ಸ್ಕ್ಯಾಮ್ಗಳು ಆಗ್ತವೆ, ಆದರೆ 50-100ರಲ್ಲಿ ಆಗ್ತವೆ. 150 ರೂಪಾಯಿ ಹೇಳಿ ಇಸ್ಕೊಂಡು ಹೋದವ. ಅದಕ್ಕೆ ಅವ್ನ ನಂಬರ್ ಇರಲಿ ಅಂತೇಳಿ ಬರ್ಸ್ಕೊಂಡಿದ್ದು. ಆ್ಯಕ್ಚುಲಿ ಡೀಸೆಲ್ ಮೈಲೇಜ್ ಡ್ರಾಪ್ ಇರೋದಕ್ಕೆ ಮೇಸ್ತ್ರಿ ಹತ್ರ ಬಂದಿದ್ವಿ ಇಲ್ಲಿ ಮುಂಬೈಗೆ. ಲೋಡ್ ಏನಂದ್ರೆ ನಿಮಗೆ ತೋರಿಸ್ಲಿಲ್ಲ ನಾನು. ಡೀಸೆಲ್